ಬೇಸಿಗೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಔರಾದ್ ಬಿ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಹಿಡಿಯಲು ಅಧಿಕಾರಿಗಳಿಗೆ ಶಾಸಕ ಪ್ರಭು ಬಿ ಚವ್ಹಾಣ್ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಔರಾದ್ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸಣ್ಣ ಪುಟ್ಟ ತಾಂತ್ರಿಕ ಸಮಸ್ಯೆಗಳಾದ ಬೋರ್ವೆಲ್ ದುರಸ್ತಿ, ಪೈಪ್ಲೈನ್ ಸಮಸ್ಯೆ, ವಿದ್ಯುತ್ ದೋಷಗಳಿಂದ ನೀರು ಸರಬರಾಜು ಸ್ಥಗಿತವಾಗುತ್ತಿದ್ದು, ಇಂತಹ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸಿ ಜನರಿಗೆ ನಿರಂತರ ನೀರು ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೆಲ ಗ್ರಾಮಗಳಲ್ಲಿ ಜಲಮೂಲಗಳಿದ್ದರೂ ನೀರು ಸರಬರಾಜು ಆಗದೇ ಇರುವುದು ವಾಟರ್ ಮ್ಯಾನ್ಗಳ ನಿರ್ಲಕ್ಷ್ಯದಿಂದಾಗಿದೆ ಎಂಬ ದೂರುಗಳು ಕೇಳಿ ಬರುತ್ತಿರುವುದರಿಂದಾಗಿ ಹೇಳಿದಂತಹ ಶಾಸಕರು ನಿರ್ಲಕ್ಷ್ಯ ತೋರಿದ ಸಿಬ್ಬಂದಿಯನ್ನ ಅಮಾನತು ಮಾಡಿ ಜವಾಬ್ದಾರಿಯುತ ಸಿಬ್ಬಂದಿಯನ್ನ ನೇಮಿಸಬೇಕು ಅಂತ ಎಚ್ಚರಿಸಿದರು. ಇನ್ನು 2 ತಿಂಗಳು ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ ಇರುವುದರಿಂದ ತುರ್ತು ಪರಿಸ್ಥಿತಿಯಲ್ಲಿ ಟ್ಯಾಂಕರ್ ಮೂಲಕ ನೀರು ಪೂರೈಸಲು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಳಸಿಕೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಯಾವುದೇ ಗ್ರಾಮದಲ್ಲಿ ಮಹಿಳೆಯರು ನೀರಿಗಾಗಿ ಬೀದಿಗಳಲ್ಲಿ ಅಲೆದಾಡುವ ಪರಿಸ್ಥಿತಿ ಬರಬಾರದು ಅಂತ ಸ್ಪಷ್ಟಪಡಿಸಿದರು. ಜಲಜೀವನ್ ಮಿಷನ್ ಕಾಮಗಾರಿಗಳಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದಂತಹ ಶಾಸಕರು ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಎಲ್ಲಿ ಪ್ರಾಬ್ಲಮ್ ಇದೆ, ಗಂಭೀರ ಪ್ರಾಬ್ಲಮ್ ಇದ್ರೆ ಟ್ಯಾಂಕರ್ ಹಾಕುವುದು. ಪಂಚಾಯತ್ ನಲ್ಲಿ ನಾವು ಹಳೆ ಜಾತ್ರೆ ಮಾಡ್ತಾ ಇದ್ರೆ ತಾವು ಮಾಡ್ರಿ. ಎರಡನೇದು ಹಿಡಿಯೋ ಜವಾಬ್ದಾರಿ ಅಂದ್ರೆ ಈ ಊರಿಗೆ ಕಾಯಂ ಸ್ವರೂಪಿ ನೀರು ಪರ್ಮನೆಂಟ್ ಸೊಲ್ಯೂಷನ್. ಈ ಸಲುವಾಗಿ ಏನ್ ಮಾಡ್ಬೇಕು, ತಾವೇ ಎಕ್ಸೆಪ್ಟ್ ಮಾಡಬೇಕು. ಹಿಡಿಯೋರು ಎಕ್ಸೆಪ್ಟ್ ಮಾಡಬೇಕು, ನಮ್ಗೆ ಕಳಿಸ್ಬೇಕು. ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ, ಯಾಕಂದ್ರೆ ಈ 20 ವರ್ಷದಿಂದ ಒಂದು ಬಾಕಿ ಮೇಲೆ ಸಮಸ್ಯೆ ಇಲ್ಲ. ನಾನು ಎಷ್ಟೋ ಕರೋಡೋ ರೂಪಾಯಿ ಹಾಕಿದ್ರೆ ನೀರಿನ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇನ್ನು ದೋಸ್ತಿ JJM ಬೇರೆ ಬೇರೆ ಎಲ್ಲ ನೀರಿನ ಸೋರ್ಸ್ ಕಡಿಮೆ ಇದೆ, ವಾಟರ್ ಟೇಬಲ್ ಇಲ್ಲ. ಅದಕ್ಕಾಗಿ ಯಾವ್ಯಾವ ಬಿಡೋ ಅವ್ರ ವ್ಯಾಪ್ತಿನಲ್ಲಿ ಆ ಊರಿನಲ್ಲಿ ಹಳೆಯಲ್ಲಿದೆ, ಬಾವಿ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಬೋರ್ ಚಾಲು ಇದೆ, ಎಷ್ಟು ಬೋರ್ ಬಂದ್ ಇದೆ ಉಲ್ಲೇಖ ಮಾಡಿ ಅವರೊಂದು ರಿಪೋರ್ಟ್ ಕೊಡಬೇಕು. ನಮ್ಮ ರೆಫರೆನ್ಸ್ ಹಾಕಿ ನಾವು ಲೆಟರ್ ಬರೀತೀವಿ, CO ಗೆ, ಕಮಿಷನರ್ಗೆ, ಸೆಕ್ರೆಟರಿ